ಏ ಕಾವೇರಿ, ನಾಳೆಗೆ ನಿನ್ ತಮ್ಮಂದು ನಾಮಕರಣ ಕಣೆ, ಹೆಸರಿಕ್ತಾರಂತೆ. ನಂಗೂ ಗೊತ್ತು ಬಿಡಮ್ಮ, ನೀನೇನ್ ಹೇಳ್ಬೇಡ. ಅಮ್ಮ ಹೇಳೈತೆ ನಾಳೆಗೆ ನಿನ್ ತಮ್ಮಂದು ನಾಮಕರಣ ಅಂತ. ಅದಕ್ಕೆ ಏನ್ ಹೆಸರಿಕಣ ಅಂತ ಕೇಳ್ತಿತ್ತು ನಮ್ಮಯ್ಯ. ನಿನಗೆ ಗೊತ್ತಿಲ್ವೇನೋ ಅಂತ ಹೇಳ್ದೆ. ನಿನಗೆ ಸಣ್ಣಳಲ್ಲ, ನಿನಗೆ ಬುದ್ಧಿ ಇಲ್ಲ, ಅದಕ್ಕೆ ನಾನೇ ಹೇಳಿದ್ದು. ನಾಳೆಗೆ ಎಲ್ಲೂ ಹೋಗ್ಬೇಡ ಹಂಗ. ನಾನಂತೂ ಎಲ್ಲೂ ಹೋಗಲ್ಲಪ್ಪ, ಇಲ್ಲೇ ಇರ್ತೀನಿ. ಮಂಜು ಮಾಮ, ರಂಗ ಮಾಮ ಎಲ್ಲಾರು ಬರ್ತಾರೆ, ಎಲ್ಲಾನು ಕರ್ಕೊಬರೋಣ. ನನ್ನ ತಮ್ಮನ ಹೆಸರಿಕ್ತೇವಲ್ಲ ಅವಾಗ ಲಾಡು ಕೊಡೋಣ ಅವ್ರಿಗೆಲ್ಲಾನು ತಿಂಬಕ್ಕೆ. ಸರಿ ಆತು, ಕೊಡೋಣ. ಐ ಜಯತ್ತೆ ಬಂತು ಅಲ್ಲಡಲಿ ಕಾವೇರಿ, ನಮ್ಮ ಅತ್ತೆ ಬಂದೈತೆ. ಪದ್ಧತಿ ಜಯಜ್ಜಿನ ಬಂದೈತೆ. ಜಯತೆ, ಅದು ನಾವು ನಾಳೆಗೆ ನಮ್ಮ ಅಣ್ಣನ ಮಗುಗೆ ಹೆಸರಿಕ್ತೀವಲ್ಲ, ಅದಕ್ಕೆ ಬಂದಿದ್ಯಾ ಅಲ್ಲೇ. ಹೆಸರಿಕ್ಕಾಗ್ಬೇಕಾರೆ ಒಬ್ಬಟ್ಟು, ಪಾಯಸ, ಬೂಂದಿ, ಆಮೇಲೆ ಲಾಡು, ಆಮೇಲೆ ಪಲ್ಯ, ಹಪ್ಪಳ, ಸಂಡಿಗೆ, ಆಮೇಲೆ ಮೆಣಸಿಕಾಯಿ ಬೋಂಡ ಎಲ್ಲ ಮಾಡಿಸುತ್ತಂತೆ ನಮ್ಮ ಅಪ್ಪಯ್ಯ. ಅದಕ್ಕೆ ಬಂದೆ ನೀನು? ಪದು, ಅದಕ್ಕೆ ಬಂದೆ ನಾನು. ಹೌದೇನತ್ತೆ, ನೀನು ಒಬ್ಬಟ್ಟು, ಪಾಯಸ, ಲಾಡು ಎಲ್ಲ ತಿಂಬಕ್ ಬಂದೇನು? ನೋಡೆ ಕಾವೇರಿ, ನಮ್ಮ ಅತ್ತೆನೂ ನಾಳೆಗೆ ಒಬ್ಬಟ್ಟು ಮಾಡಿಸ್ತೀವಿ ನಾವು ಅಂತಾನ ಉಂಬಕ್ಕೋಸ್ಕರ ಅಲ್ಲಿಂದ ಇಲ್ಲಿಗೆ ಬಂದೈತೆ. ನಾನು ಹೇಳಿಲ್ವಾ? ಜಯತೆ, ನಾನು, ನೀನು, ಕಾವೇರಿ, ರಂಗ, ಮಂಜ ಎಲ್ಲರೂ ಸೇರ್ಕೊಂಡು ಆ ಮೊದಲನೇ ಪಂಕ್ತಿಗೆ ಹೋಗಿ ಉಂಬನ. ಅವಾಗ ಎಲ್ಲ ಸಿಗುತ್ತೆ, ಜಾಸ್ತಿ ಜಾಸ್ತಿ ಹಾಕಿಸ್ಕೊಂಡು ತಿನ್ಬೋದು ನಾವು. ಹಂಗ ಕೊನೆಗೆ ಹೋದ್ರೆ ಯಾಕೆ ಸಿಗಲ್ಲ, ಎಲ್ಲ ಖಾಲಿ ಆಗಿರುತ್ತೆ. ಏಯ್ ಪೆದ್ದಿ ಪೆದ್ದಿ ಪೆದ್ದಿ, ಅದಕ್ಕೆ ಮತ್ತೆ ನಿನ್ನ ಪೆದ್ದು ಅಂತ ಹೇಳೋದು? ಏಯ್, ನಾನು ಹೇಳಿದ್ದು ಹಂಗಲ್ಲ, ನಾನು ನಾಮಕರಣಕ್ಕೆ ಬಂದಿದ್ದು ಅಂತ ಹೇಳಿದ್ದು. ನೀನೇ ತಾನು ಹೇಳಿದ್ದು, ಅದಕ್ಕೆ ಬಂದೆ ಅಂದಲ್ಲ. ನೀನು ಒಬ್ಬಟ್ಟು ಪಾಯಸ ಮಾಡಿಸ್ತಾರೆ ಅಂತ ಹೇಳಿಕ್ಕೆ ಅದಕ್ಕೇನೆ ಬಂದೆ ಅಂತ ನೀನೇ ತಾನು ಹೇಳಿದ್ದು ಅಲ್ಲೇನೆ ಕಾವೇರಿ? ಮತ್ತೆ ಜಯಜ್ಜಿ ನೀನೇ ಹೇಳಿದ್ದು. ಒಳ್ಳೆ ಅದ್ರ ಸವಾಸ ಆಯ್ತು. ಏಯ್ ಹೋಗ್ರೆ, ಸುಮ್ಮನೆ ತೆಗೆ ಜಾಗ ಬಿಡ್ರಿ, ನಾವು ಒಳಗೆ ಹೋಗ್ಬೇಕು. ತಲೆ ತಿಂತಾರೆ. ನಾನು ಏನು ನಮ್ಮನೆಗೇನು ಒಮ್ಮಕ್ ಗೊತ್ತಿಲ್ಲದೆ ಇಲ್ಲಿಗೆ ಬಂದಿದ್ದೀನಿ ಅನ್ಕೊಂಡಿದ್ಯಾ? ನಾನು ನಿಮ್ಮ ಅಣ್ಣನ ಮಗನ ನಾಮಕರಣಕ್ಕೆ ಬಂದಿರೋದು. ಬರ್ದಿದ್ದೆ ನನ್ನ ಬೈಕಂತಾನಲ್ಲ ನಿಮ್ಮ ಅಣ್ಣಯ್ಯ. ನಮ್ಮ ಅತ್ತಿಗೇನು ನಮ್ಮ ಅಣ್ಣಯ್ಯನು ಎಲ್ಲರೂ ಬೈಕಂತಾರೆ ಅಂತ ಬಂದೆ ಅಷ್ಟೇನೆ. ತೆಗಿ, ನಾನೇನೇನು ಒಬ್ಬಟ್ಟು ಪಾಯಸ ಏನು ಕಂಡಿಲ್ಲ, ನಮಗೆ ತಿಂಬಕ್ಕೋಸ್ಕರ ಬಂದೀನಿ ಅಂತ ಹೇಳ್ತಾಳೆ ಪೆದ್ಮುಂಡಿ. ಯಾತೂ ಅರ್ಥ ಆಗಲ್ಲ ಇದಕ್ಕೆ. ಆತು ಬಿಡು, ಹೋಗ್ತೀವಿ. ಬಾರೆ ಕಾವೇರಿ, ನಾವು ನಿಮ್ಮ ಅಜ್ಜಿ ಮಂತಕ್ಕೆ ಹೋಗೋಣ. ಸರಿ ನಡಿ ಪದ್ದು ಅತ್ತೆ. ಈ ಅಜ್ಜಿ ಒಳ್ಳೆ ಹಂಗ ಆಡ್ತೈತೆ ಹಂಗೇನೆ. ಒಳ್ಳೆ ದೆವ್ವ ಆಡ್ದಂಗ ಆಡ್ತೈತಿ ಇವತ್ತೆ. ಏಯ್ ನಿಂತ್ಕೊಳ್ರಿ, ನೋಡ್ದೆ ಈ ಪೆದ್ದಿನ ನನ್ನ ದೆವ್ವ ಆಡ್ದಂಗ ಆಡ್ತಾಳೆ ಅಂತ ಹೇಳೋದ? ಕೈ ಸಿಕ್ಕಿದ್ರೆ ಏನಿಲ್ಲ, ಬಿಡ್ತಿದ್ದೆ ಒಂದು ಕಪಾಳಕ್ಕೆ. ಬರ್ತಿದ್ದಂಗೆ ಒಳ್ಳೆ ಈ ಶನಿಗಳು ಅಡ್ಡ ಬಂದು ಏನಾಗುತ್ತೋ ಏನೋ. ನಾಮಕರಣಕ್ಕೆ ಅಂತ ಬಂದಿದ್ದೀನಿ, ನೀ ಹತ್ರ ಬಂದೇವಳ ಇಲ್ವ ಇನ್ನು? ಅತ್ತಿಗೆ ಅತ್ತಿಗೆ, ಅಣ್ಣ ಅಣ್ಣ, ಯಾರಿದ್ದೀರಾ ಮನೆಗೆ? ಚಿಕ್ಕಮ್ಮ ಈಗ ಬಂದ್ರಾ? ಚೆನ್ನಾಗಿದ್ದೀರಾ? ಮತ್ತೆ ರವಿ, ಸುಂದ್ರ, ಶ್ರೀದೇವಿ ಎಲ್ಲರೂ ಹೇಗಿದ್ದಾರೆ? ಸುಂದ್ರನ ಹೆಂಡತಿ ಎಲ್ರು, ಅಜ್ಜಿ, ಮಾವ, ಅಲ್ಲ ಚಿಕ್ಕಪ್ಪ ಎಲ್ಲರೂ ಚೆನ್ನಾಗಿದ್ದಾರಾ? ಏನು ನನ್ನ ಚಿಕ್ಕಮ್ಮ ಅಂತಿದ್ಯಾ? ಏನು ಬೇಡ ನೀನು, ನನಗ್ಯಾಕೆ, ನಾನ್ಯಾಕೆ ನಿನಗೆ ಚಿಕ್ಕಮ್ಮ ಹಾಕ್ಲಿ? ನಾನು ನಿನ್ಗೆ ಯಾ ಚಿಕ್ಕಮ್ಮನೂ ಇಲ್ಲ ಗಿಕ್ಕಮ್ಮನೂ ಇಲ್ಲ. ಏನು ನಿಮ್ಮ ಅಮ್ಮನ ತಂಗಿನ ನಾನೇನೇನು? ಅಯ್ಯೋ, ಏನೋ ವರ್ಷದಲ್ಲಿ ನೀವು ನಮಗೆ ಚಿಕ್ಕಮ್ಮನ ಸಮಾನ ಅಂತ ಆ ಥರ ಕರಿತೀನಿ ಗೌರವ ಕೊಟ್ಟು. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಂತೀರಾ? ಅದೇನೇನು ಮರ್ಯಾದೆ ಹೋಗುವಂಥದ್ದಲ್ವಲ್ಲ ಚಿಕ್ಕಮ್ಮ ಅನ್ನೋದೇನು? ಬೇಡ ಬೇಡ, ನೀನು ಚಿಕ್ಕಮ್ಮ ಗಿಕ್ಕಮ್ಮ ಅಂತ ಏನು ಅಂಬಕ್ಕೆ ಹೋಗ್ಬೇಡ. ನನ್ನ ಏನನ್ಬೇಕು ಅಂದರೆ ಅದು ಆಂಟಿಗೆ ಅಂತ ಕರಿ, ಸಾಕು. ಏನು ಆಂಟಿನ? ಅಯ್ಯೋ ಜಯಕ್ಕವ್ರೆ, ಆಂಟಿ ಅಂದರೆ ಅರ್ಥ ಏನು ಅಂತ ಗೊತ್ತಾ ನಿಮಗೆ? ಅರ್ಥ ಅದು ಏನದು? ಅಯ್ಯೋ, ಆಂಟಿ ಅಂದರೆ ಚಿಕ್ಕಮ್ಮ ಅಂತಾನೆ ಅರ್ಥ. ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ. ಅಯ್ಯೋ, ಅಂದ್ರೆ ಆಂಟಿ ಅಂದ್ರೆ ಚಿಕ್ಕಮ್ಮ ಅಂತ ಅರ್ಥ? ನೋಡ, ಈ ಗುಲಾಬಿ ಗೊತ್ತಿರೋದು ನನಗೆ ಗೊತ್ತಿಲ್ವಲ್ಲ. ನಮ್ಮೂರಾಗ ಯಾರೋ ಆಂಟಿ ಅಂತ ಕರಿತಾ ಇದ್ರು. ನಾನು ಅದಕ್ಕೆ ಆಂಟಿ ಅಂದ್ರೆ ದೊಡ್ಡ ಗೌರವ ಕೊಟ್ಟಂಗೇನೋ ಅಂತ ಅಂದ್ಕೊಂಡೆ. ಅಯ್ಯೋ, ಇಲ್ಲ ಇಲ್ಲ, ನನಗೆ ಗೊತ್ತಿಲ್ಲ ಅಂತ ಹೇಳ್ಬಾರ್ದು, ನನಗೂ ಗೊತ್ತು ಅಂತ ಹೇಳೋಣ. ಹಂಗೆ ಹೇಳ್ತೀನಿ. ಇಲ್ಲಿದ್ರೆ ನಾನು ಈ ಮನೆ ಕೆಲಸದವ್ರ ಹತ್ರ ಆಮೇಲೆ ನಗೆ ಪಾಟ್ಲಾಗ್ಬಿಡ್ತೀನಿ. ನನಗೆ ನನಗೆ ಗೊತ್ತಿಲ್ಲ ಅಂತ ಗೊತ್ತಾದ್ರೆ. ಅಯ್ಯೋ, ಏನೀಗ? ನನಗೂ ಗೊತ್ತೈತೆ ಚಿಕ್ಕಮ್ಮ ಅಂದ್ರೆ ಆಂಟಿ ಅಂತಾನ, ಅಲ್ಲ ಆಂಟಿ ಅಂದ್ರೆ ಚಿಕ್ಕಮ್ಮ ಅಂತಾನ, ಎರಡೂ ಗೊತ್ತೈತೆ ನನಗೆ. ನೀನೇನು ಹೇಳ್ಬೇಕಾಗಿಲ್ಲ ಕಣೆ ಗುಲಾಬಿ, ಸುಮ್ನ ನಿಂತ್ಕ. ನನಗೂ ಗೊತ್ತೈತೆ, ಗೊತ್ತಿದ್ದೆ ನಾನು ಹೇಳಿದ್ದು. ಹೌದಾ ಆಂಟಿ? ಮತ್ತೆ ಯಾಕೆ ಹೇಳಿದ್ರಿ ಚಿಕ್ಕಮ್ಮ ಅಂದ್ರೆ ಒಂದೇ,
ಸುಮ್ಮನಾಗ್ಬೇಕಿತ್ತು ತಾನೆ. ಆಂಟಿ ಅಂತ ಏನ್ ಕರೆದ್ರೆ ಏನು, ಏನ್ ವಿಶೇಷ? ಎರಡು ಒಂದೇ ಅಂದ್ಮೇಲೆ ಸುಮ್ಮನೆ ಗೊತ್ತಿಲ್ಲ ಅಂತ ಒಪ್ಕೊಡ್ರಿ ಚಿಕ್ಕಮ್ಮ. ಏಯ್ ನಾನೇಕೆ ಒಪ್ಕೋಬೇಕು? ನನಗೂ ಎಲ್ಲ ಗೊತ್ತೈತೆ, ನಾನು ಓದಿದ್ದೀನಿ. ನೀವೇನ್ ಬಾರಿ ಕಿಸ್ ದಬ್ಬಾಕಿದ್ದೀರಾ ಅಂತ ನನ್ನ ಅಡ್ಕೆ ಬಂದಿದ್ದೀರಾ? ಸುಮ್ಮನೆ ಹೋಗ್ರಿ. ಏ ಗುಲಾಬಿ, ಏನದು ಹೊಟ್ಟೆ ಹಿಂಗ್ ಮುಂದಕ್ಕೆ ಬಂದೈತೆ? ಏನು ಅಂದ್ರೆ ನೀವು 3 ಮಕ್ಕಳನ್ನ ಎತ್ತಿದ್ದೀರಾ, ಅಷ್ಟು ಗೊತ್ತಾಗಲ್ವಾ ಹೊಟ್ಟೆ ಯಾಕೆ ಹಿಂಗ್ ಮುಂದಕ್ಕೆ ಬಂದೈತಿ ಅಂತನ? ಅದನ್ನು ನಾನೇ ಹೇಳ್ಬೇಕಾ? ಏಯ್ ನೀನ್ ಯಾಕೋ ಜಾಸ್ತಿ ಮಾತಾಡ್ತಾ ಇದ್ಯಾ? ನೀನ್ ಮನೆ ಕೆಲಸತಾಳು ಇದ್ದಂಗಿರು. ಈ ಮಲ್ಲಿ ಕೊಟ್ಟಿರೋ ಸದ್ರದಿಂದನ ನೀನು ಈ ಮನೆ ಹೆಣ್ಮಗಳನ್ನ ಈ ತರ ಎಲ್ಲ ಮಾತಾಡ್ಸಿದ್ರೆ ಸರಿ ಇರಲ್ಲ ನೋಡು. ಏ ಮಲ್ಲಿ, ಏನೇ ಇದು, ಇವಳು ಹಿಂಗ್ ಮಾತಾಡ್ತಾಳೆ, ನೀನ್ ಯಾಕೆ ಇವಳಿಗೆ ಹಿಂಗ್ ಸದ್ರ ಕೊಟ್ಟಿದ್ಯಾ? ಏನು ಇವಳದೆ ಮನೆ ಅನ್ಕೊಬಿಟ್ಟವಳೆ. ಅಯ್ಯೋ ಬಿಡಿ ಆಂಟಿ, ಯಾಕೆ ತಲೆ ಕೆಡಿಸ್ಕೊಂತೀರಾ? ಪಾಪ ಅವಳು ಇವಾಗ ಬಸ್ರಿ ಇವಾಗ 8 ತಿಂಗಳಾಗೈತೆ. ಇನ್ನೇನಿನ್ನ 8 ತಿಂಗಳು ತುಂಬ 9 ತಿಂಗಳು ತುಂಬ ವರ್ಷದಲ್ಲಿ ಅವಳಿಗೂ ಹೆರಿಗೆ ಆಗುತ್ತೆ. ಇನ್ನೇನು 1.5 ತಿಂಗಳು 2 ತಿಂಗಳೊಳಗೆ. ಯಾಕೆ ಸುಮ್ಮನೆ ಸಿಟ್ ಮಾಡ್ಕೊಂತೀರಾ? ಕುತ್ಕೊಳ್ರಿ. ಟೀ ಕುಡಿತೀರೋ, ಕಾಫಿ ಕುಡಿತೀರೋ, ಮಜ್ಜಿಗೆ ಕುಡಿತೀರೋ, ಏನ್ ಕೊಡ್ಲಿ? ಕುತ್ಕೊಳ್ರಿ ಆಂಟಿ. ಏಯ್ ಏನು ಆಂಟಿ ಗಿಂಟಿ ಏನನ್ ಬೇಡ, ಸಾಕು ಚಿಕ್ಕಮ್ಮ ಅಂತಾನೆ ಕರಿ. ಸರಿ ಆಯ್ತು. ಅಯ್ಯೋ ಅಲ್ಲ, ನಾನು ಅವಾಗಲೇ ಮೊದಲೇ ಕರೆದಿದ್ದೆ ಇದೇ ತಾನೇ ಚಿಕ್ಕಮ್ಮ ಅಂತ. ಈಗ ನೋಡಿ ಅಲ್ಲ ಆಂಟಿ ಅಂತ ಅಂತ ಕರೀರಿ ಅಂತ ನೀವೇ ಹೇಳಿ, ಈಗ ಆಂಟಿ ಅನ್ಬೇಡ್ರಿ ಅಂತ ಅಂತಿದ್ದೀರಾ. ಅಯ್ಯೋ ಇದಕ್ಕೆ ಏನು ಹೇಳ್ಬೇಕು? ಏನು ಹೇಳ್ಬೇಡ, ಹೋಗಿ ನೀರ್ ತಾಂಬ್ರ ಹೋಗಿ. ನೇತ್ರ ಬಂದಿಲ್ವ ಇನ್ನೂ? ಇಲ್ಲ ಚಿಕ್ಕಮ್ಮ, ಇನ್ನೂ ಬಂದಿಲ್ಲ. ಈಗ್ಲಾಗ್ಲೇ ಬರ್ತಾಳೆ ಅನ್ಸುತ್ತೆ. ನನ್ ಮಗ ಮನೆ ಕಂಡವನೆ, ಈಗ ತಾನೇ ಸ್ನಾನ ಮಾಡಿಸಿ ಮನಸ್ತೆ. ಕುತ್ಕೊಳ್ರಿ. ಈ ಬ್ಯಾಗ್ನ ತಗೊಂಡೋಗಿ ಒಳಕಿಕ್ಕು. ಕೊಡಿ, ಹೋಗಿ ಒಂದ್ ಲೋಟ ನೀರ್ ತಂಬರಗು. ಹೋಗು ಕೊಡು ಮಲ್ಲಿ, ನಾನು ಆ ಬ್ಯಾಗ್ ತಗೊಂಡೋಗ್ತೀನಿ, ನೀನು ನೀರ್ ಕೊಡು. ಸರಿ ಆಯ್ತು, ತಗೊಂಡೋಗಿ ಒಳಕಿಕ್ಕು. ಅಬ್ಬಾ, ಇವರಿಬ್ರು ಭಾರಿ ಕಿಲಾಡಿ ಮುಂಡೇರು. ಈ ಮಲ್ಲಿ ಬಂದು ಸೇರ್ಕೊಂಡು ಇಲ್ಲಿ ನಮ್ಮನೆ ದಡ್ರನ್ ಮಾಡ್ತಾಳೆ. ನನಗೆ ನೋಡು, ಆಂಟಿ ಅಂದ್ರು ಚಿಕ್ಕಮ್ಮ ಅಂದ್ರು ಎರಡು ಒಂದೇ ಅಂತ ಗೊತ್ತೇ ಇರ್ಲಿಲ್ವಲ್ಲ. ಇವತ್ತು ಗೊತ್ತಾಯ್ತು. ಅತ್ತೆ ಯಾವಾಗ ಬಂದತ್ತೆ? ನೇತ್ರ ಈಗ ಬಂದೇನೆ. ನಾನು ಇದೇ ತಾನೇ ಬಂದು ಕುಕ್ಕಂಡೆ. ಈಗ ಒಂದ್ 1/4 ಗಂಟೆ ಆತೇನಮ್ಮ ನಾನು ಬಂದು. ನಾನು ನೀನ್ ಬಂದಿಲ್ವಾ ಇನ್ನು ಅಂತ ಯೋಚನೆ ಮಾಡ್ತಿದ್ದೆ, ಯಾವಾಗ ಬತ್ತೀಯಾ ಅಂತಾನ. ಏನ್ ಸಮಾಚಾರ ನೇತ್ರ, ಚೆನ್ನಾಗಿದ್ಯಾನೆ? ಎಷ್ಟೊಂದ್ ದಿನ ಆತು ಕಣೆ ನೀನ್ ನೋಡಿ. ನಿನ್ ಮಕ್ಳು ಹೆಂಗಿದ್ದಾರೆ? ಅವ್ರನ್ನೂ ಕರ್ಕೊ ಬರಕ್ಕಿಲ್ವಾ? ಇಲ್ಲ ಅತ್ತೆ, ಅವರು ಬರಲ್ಲ ನನ್ನ ಜೊತೆ, ನಮ್ಮ ಅತ್ತೆ ಜೊತೆಗೆ ಇರ್ತಾರೆ. ಅದಕ್ಕೆ ಅಲ್ಲೇ ಬಿಟ್ಟು ಬಂದೆ. ಇಲ್ಲದ ಕಾಯಿಲೆ ಅದು ಇದು ಅಂತಾನ. ಒಳ್ಳೇದಾಯ್ತು ಬಿಡು. ಹುಡುಗರ್ನ ಹೇಳ್ಕೊಂಡು ಯಾವ್ದೋ ನಮ್ಮ ಕೆಲಸ ಕಾರ್ಯಕ್ಕೆ ಬರಕ್ಕಾಗಲ್ಲ. ಆಗ್ಲ ಅಮ್ಮ ಹುಚ್ಚ ಹೋಯ್ತೀನಿ, ಅಮ್ಮ ಕಕ್ಕ ಮಾಡ್ತೀನಿ, ಅಮ್ಮ ನೀರ್ ಕುಡಿತೀನಿ, ಉಮ್ತೀನಿ, ತಿಂತೀನಿ ಅಂತ ತಲೆ ತಿಂತಾವೆ. ಇಂಥ ಕೆಲಸ ಕಾರ್ಯದಾಗ ಹೇಳ್ಬು ಕರ್ಕೊಂಡು ಹೋಗ್ಬಾರ್ದು ಹುಡುಗರ್ನ, ಹಂಗೆ ಬೇಜಾರು ತೋರಿಸ್ತಾವೆ. ಬಾ ಕುಕ್ಕ ಬೈತ್ಲೈ, ಕುಕ್ಕಣೆ ನೇತ್ರ ಕುಕ್ಕ. ನಾನು ಈಗ ತಾನೇ ಬಂದೆ. ಮಲ್ಲಿನೂ ಗುಲಾಬಿ ಇದ್ದಾರೆ. ನೀರ್ ತರೋಗಂತನ ಕಳಿಸ್ತೆ. ಅವಳು ಏನ್ ಮಾಡ್ತಾ ಇದ್ದಾಳು ಏನೋ, ಯಾವತ್ತಾತು. ಇರು, ನೀನು ನೀರ್ ಕುಡಿವಂತೆ. ಕುಕ್ಕ ಕುಕ್ಕ ಕುಕ್ಕ. ಮತ್ತೆ ಇನ್ನೇನತ್ತೆ ಸಮಾಚಾರ? ಮಾವ, ಅಜ್ಜಿ, ಸುಂದ್ರ, ರವಿ ಎಲ್ರು ಹೇಗಿದ್ದಾರೆ? ಎಲ್ರು ಚೆನ್ನಾಗಿದ್ದಾರಾ? ಎಲ್ಲರೂ ಚೆನ್ನಾಗಿದ್ದಾರಮ್ಮ. ನೀವು ಎಲ್ಲ ಚೆನ್ನಾಗಿದ್ದೀರಾ? ಮನೆ ಎಲ್ಲಿವರೆಗೂ ಬಂತು? ಮನೆ ಕಟ್ತಾ ಇದ್ದೀರೋ ಇಲ್ವೋ? ಅತ್ತೆ ನಮ್ಮ ಮನೆ ಆಲೆನೆ ಎಲ್ಲ ಇದು ಮೋಲ್ಡ್ ವರ್ಗು ಬಂದೈತತ್ತೆ. ಸಜ್ಜೆ ಆಗ್ತಾ ಇದ್ರು, ನಾನು ಈ ಕಡೆ ಬಂದೆ. ನೇನು ಎಲ್ಲ ಅಪ್ಪಯ್ಯ 8 ಲಕ್ಷ ಕೊಟ್ಟಿತ್ತಲ್ಲ, ಅದಾಗ 5 ಲಕ್ಷ ಮನೆ ಕಟ್ಟರಿಗೆ ಕೊಟ್ಬಿಟ್ಟಿದೀನಿ. 3 ಲಕ್ಷ ಏನೋ ಒಡೆ ಮಾಡಿಸ್ಕೋಣ ಅಂತ ಅನ್ಕೊಂಡಿದೀನಿ. ನೋಡೋಣ ಏನ್ ಮಾಡೋದು ಅಂತ. ಮನೆ ಖರ್ಚಿಗೆ ಬೇರೆ, ಗೃಹ ಪ್ರವೇಶಕ್ಕೆ ಬೇರೆ ನಾನು ಏನೇನೋ ಪ್ಲಾನಿಂಗ್ ಮಾಡ್ಕೊಂಡಿದೀನಿ. ಚೆನ್ನಾಗಿ ಮಾಡ್ಬೇಕು ಎಲ್ರಿಗಿಂತನ ಅಂತಾನ. ನೋಡೋಣ. ನೀನು 1-2 ದಿವಸ ಮುಂಚೆಲೆ ಬರ್ಬೇಕತ್ತೆ ಗೃಹ ಪ್ರವೇಶಕ್ಕೆ. ನಮ್ಮ ಮನೆ ಇನ್ನೇನು ಸ್ವಲ್ಪ ದಿನದಲ್ಲೇನೆ ಮುಗಿದ್ ಬಿಡುತ್ತೆ. ಹೌದಾ? ಹೆಂಗೋ ಒಳ್ಳೇದಾತು ಬಿಡಮ್ಮ. ಆ ಸೋರ ಮನೆಗೆ ಇಷ್ಟ ದಿನ ನೀನು ಕಷ್ಟಪಟ್ಟಿದ್ಕು ಹೆಂಗೋ ನಿಮ್ಮ ಅಪ್ಪನ ಕಡೆಯಿಂದನಾದ್ರೂ ಮನೆ ಕಟ್ಕೊಂತ ಇದೆಯಲ್ಲ. ನಿನ್ ಗಂಡ ಅಂತೂ ದುಡ್ದಂತೂ ಕಟ್ಸಲ್ಲ. ಹೆಂಗೋ ನಿಮ್ಮ ಅಪ್ಪ ಸಾವುಕಾರ ಆಗಿರೋದಕ್ಕೆ ದುಡ್ಡು ಕೊಟ್ಟು ಕಟ್ಟಿಸ್ತಾ ಐತೆ. ನಿಮ್ಮ ಅಪ್ಪನ ಹೆಸರೇ ಇಕ್ಕು ಅದಕ್ಕೆ. ನೋಡೋಣ ಅತ್ತೆ, ಹೆಂಗೋ ನಮ್ಮ ಅತ್ತೆ ನಮ್ಮ ಗಂಡ ಏನಂತಾರೋ ಏನೋ ನೋಡೋಣ. ನಿಮ್ಮಲ್ಲಿ ಎತ್ತ ಹಾಳಾಗೋದೆ ತಾಂಬರಿ ನೀರ ಜಲ್ದು. ನೇತ್ರನೂ ಬಂದಿದ್ದಾಳೆ, ತಾಂಬಾ ಚುಮ್ನಾಗೆ ಇಬ್ರು ಕುಡಿತೀವಿ. ತತ್ತಾಳಿರು. ನನಗೇನು ಬಾಯರ್ಸಿಲ್ಲಮ್ಮ, ನೀನು ಕುಡಿಯಂಗಿದ್ರೆ ಕುಡಿ. ಸರಿ, ನನಗೆ ಬಾಯರ್ಸತ್ತಮ್ಮ, ಕುಡಿಬೇಕು. ಅದು ಅಲ್ಲದೆ ಬಂದ ತಕ್ಷಣ ಪೆದ್ದು ಇದ್ಲಲ್ಲ ಪೆದ್ದಿ ನನಗೆ ಏನೇನೋ ಅಂದ್ಬಿಟ್ಲು. ಅದಕ್ಕೆ ನನಗೆ ಒಂಥರ ಬಾಯಲ್ಲಿ ಗಂಟ್ಲೆಲ್ಲ ಒಣಗ್ದಂಗೆ ಆಗೈತೆ ಅವಳ ಜೊತೆ ಮಾತಾಡಿ. ಸಿಟ್ಟು ಬಂದು ಹಂಗೇನು. ಅಲ್ಲ ನೇತ್ರ, ಅದು ಆಂಟಿ ಮತ್ತೆ ಚಿಕ್ಕಮ್ಮ ಅಂದ್ರೆ ಎರಡು ಒಂದೇನಾ? ಯಾಕತ್ತೆ? ಏನು ಇಲ್ಲ, ಕೇಳಿದೆ ಹೇಳು. ಎರಡು ಒಂದೇನೆ. ಆಂಟಿ ಅಂದ್ರೆ ಚಿಕ್ಕಮ್ಮ ಅಂತಾನೆ, ಇಂಗ್ಲೀಷಲ್ಲಿ ಆಂಟಿ ಅಂತಾರೆ, ಕನ್ನಡದಲ್ಲಿ ಚಿಕ್ಕಮ್ಮ ಅಂತಾರೆ. ಯಾಕತ್ತೆ? ಹೌದಾ? ಏನಿಲ್ಲ, ಸುಮ್ಮನೆ ಕೇಳಿದೆ ಅಷ್ಟೇ. ಚಿಕ್ಕಮ್ಮ ನೀರ್ ಕುಡಿದಿ ತಗೊಳ್ಳಿ. ನಾವು ತಿಳ್ಕೊಂಡಿದೀವಿ ಆಂಟಿ ಅಂದ್ರೆ ಚಿಕ್ಕಮ್ಮನೆ, ಏನ್ ಬೇರೆ ಏನು ನಾವೇನೇನು ಸುಳ್ಳು ಹೇಳಿಲ್ಲ, ನಿಜಾನೇ ಹೇಳಿರೋದು. ತಗೊಳ್ಳಿ ನೀರ್ ಕುಡಿರಿ, ಸುಧಾರಿಸ್ಕೊಳ್ಳಿ ನೀರ್ ಕುಡ್ದು. ಆಯ್ತಾಯ್ತು, ಹೋಗ್ ನೀನು ಹೋಗು. ಭಾರಿ ಮಳ್ಳಿ ಇವಳು.
ಏನು ಗೊತ್ತೇನೆ, ಇವಳು ಚಿಕ್ಕಮ್ಮ ಆದ್ಲು. ನಾನು ಅದಕ್ಕೆ ಚಿಕ್ಕಮ್ಮ ಗಿಕ್ಕಮ್ಮ ಅನ್ಬೇಡ, ನನ್ನ ಆಂಟಿ ಅಂತ ಕರಿ ಅಂತ ಅಂದೆ. ಅದಕ್ಕೆ ಆ ಗುಲಾಬಿ ಇದ್ದಳು ಆಂಟಿ ಅಂದ್ರು ಚಿಕ್ಕಮ್ಮಂದು ಎರಡು ಒಂದೇನೆ ಅಂತಾನ ಅಂದ್ಲು. ನನಗೆ ಅದಕ್ಕೆ ಒಂಥರ ಸೇಮ್ ಆದಂಗಾತು. ಅದಕ್ಕೆ ಕೇಳಿದೆ. ಸರಿ ಆತು ಬಿಡು, ನನಗೆ ಗೊತ್ತಿರಲಿಲ್ಲ ಎರಡು ಒಂದೇ ಅಂತಾನ. ಹೌದೇನತ್ತೆ, ಸರಿ ಹೋಗ್ಲಿ ಬಿಡು, ನೀರು ಕುಡಿದು ಸಮಾಧಾನ ಮಾಡ್ಕೊ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.